ಕೇಂದ್ರ ಮಂತ್ರಿಗಳು ಒಟ್ಟಾಗೆ ಯಾರಿಗೆ ಜವಾಬ್ದಾರರಾಗಿರ್ತಾರೆ ಅಂತ ಪ್ರಶ್ನೆ ಇದೆ. ಪ್ರಧಾನಮಂತ್ರಿ ರಾಜ್ಯಸಭೆಗೆ ಮಾತ್ರ, ಲೋಕಸಭೆಗೆ ಮಾತ್ರ ಮತ್ತು ರಾಷ್ಟ್ರಪತಿ ಅಂತೇಳಿ ಆಪ್ಷನ್ಸ್ಗಳಿದಾವ. ಕೇಂದ್ರ ಮಂತ್ರಿಗಳು ಒಟ್ಟಾರೆ ಕೇಂದ್ರದ ನಾಯಕನ ಆದಂತ ಪ್ರಧಾನಮಂತ್ರಿಗಳಿಗೆ ಏನಾಗಿರ್ತಾರಪ್ಪ ಅಂದ್ರ ಒಟ್ಟು ಜವಾಬ್ದಾರರು ಆಗಿರ್ತಾರೆ. ಇನ್ನು ಭಾರತದ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಪ್ರಶ್ನೆ ಇದೆ. ಭಾರತದ ರಾಷ್ಟ್ರಾಧ್ಯಕ್ಷರಾಗ್ಲಿ ಉಪರಾಷ್ಟ್ರಪತಿ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದಪ್ಪ ಅಂದ್ರ 5 ವರ್ಷ ಆಗಿರ್ತದ. ಇನ್ನ ಇದರಲ್ಲಿ ನಮ್ಮ ದೇಶದ ಎಂದೆನಿಸಿಕೊಂಡವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಮಹಾತ್ಮ ಗಾಂಧಿ, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ. ನೋಡ್ರಿ, ಇದರಲ್ಲಿ ಫಸ್ಟ್ಗೆ ನಮ್ಮ ದೇಶದ ರಾಷ್ಟ್ರಪತಿ ಪ್ರಥಮ ಪ್ರಜೆ ಅನಿಸ್ಕೊಂಡವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಜವಾಹರ್ಲಾಲ್ ನೆಹರು ಅವರು ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿ ಕೂಡ ಕೆಲಸ ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಅಂದ್ರೆ ಸ್ವತಂತ್ರ ಹೋರಾಟಗಾರರು. ಹಾಗಾದ್ರೆ ಇವೆಲ್ಲ ಹಿಂದೆ ನಡೆದಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿದಂತ ಸಂವಿಧಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು. ಈ ತರ ಸಾಕಷ್ಟು ಪ್ರಶ್ನೆಗಳು ಹೇಳಿದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.